which is the more wide part of the body. ಓಕೆನಾ. ಸೊ ಜಾಸ್ತಿ ವೈಡ್ ಆಗಿರೋಂಥ ಪಾರ್ಟ್ ಬಂದ್ಬಿಟ್ಟು ಹಿಪ್ ರೌಂಡ್ ಆಗಿರುತ್ತೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿದರೆ ನಮಗೆ ಎಷ್ಟು ಫ್ಯಾಬ್ರಿಕ್ ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನಂದು 43 ಇತ್ತು. ಸೊ ಡಿವೈಡೆಡ್ ಬೈ 4 ವಿ ಗಾಟ್ ಅರೌಂಡ್ 10.75 ಅಲ್ವಾ. ಸೊ ನನಗೆ ಯು ಕ್ಯಾನ್ ಟೇಕ್ ಇಟ್ ಎಸ್ 11. ಸೊ ನನಗೆ ಕ್ವಾರ್ಟರ್ ಪೋರ್ಷನ್ ಬಂದು 11 ಇಂಚ್ ಬೇಕಾಗುತ್ತೆ. ಬಟ್ ನಾವು ಮಾರ್ಜಿನ್ ಲೂಸಿಂಗ್ ಎಲ್ಲ ಆ್ಯಡ್ ಮಾಡ್ತೀವಲ್ಲ, ಸೊ ವಿ ಕ್ಯಾನ್ ಆ್ಯಡ್ ಸಮ್ 4 ಇಂಚ್ ಮೋರ್. ಸೊ ಐ ವಿಲ್ ಕನ್ಸಿಡರ್ ಅಸ್ 15 ಇಂಚ್. ಓಕೆನಾ. ಸೊ 15 ಇಂಚ್ ಅಂತಂದಾಗ ನನಗೆ ಕ್ವಾರ್ಟರ್ ಪೋರ್ಷನಲ್ಲಿ ನನಗೆ 15 ಇಂಚ್ ಬೇಕು. ದೆನ್ ಫ್ರಂಟ್ ಬೋತ್ ಲೈಕ್ ಹಾಫ್ ಆಫ್ ದಿ ಬಾಡಿಗೆ 30 ಇಂಚ್ ಬೇಕಾಗುತ್ತಲ್ಲ. ಸೊ 30 ಇಂಚ್ ಫ್ಯಾಬ್ರಿಕ್ ಫಾರ್ ಒನ್ ಪೋರ್ಷನ್. ಫ್ರಂಟಿಗೆ 30 ಇಂಚ್ ಫ್ಯಾಬ್ರಿಕ್ ತೊಗೋತಾ ಇದ್ದೀನಿ. ಅದಾದಮೇಲೆ ಸೇಮ್ ಯು ರಿಪೀಟ್ ದ ಸೇಮ್ ಫಾರ್ ಬ್ಯಾಕ್ ಪಾರ್ಟ್. ಓಕೆ. ಸೊ 30 + 30 60 ಇಂಚ್. ಇದು ಸಮ್ವೇರ್ ಕ್ಲೋಸ್ ಟು 1.5 ಮೀಟರ್ ಆ ಥರ ಬರುತ್ತೆ. ಹಾಂ, 1.5 ಒಂದು ಮುಕ್ಕಾಲು 2 ಮೀಟರ್ ಇದ್ದರೆ ಸಾಕಾಗುತ್ತೆ. ಓಕೆ. ಸೊ ಇಷ್ಟು ಫ್ಯಾಬ್ರಿಕ್ ನನಗೆ ಬೇಕು. ಸೊ ಇದು ಮಿಕ್ಕಿದಿರೋದು ಎಕ್ಸ್ಟ್ರಾ ಫ್ಯಾಬ್ರಿಕ್. ಸೊ ದಿಸ್ ಐ ವಿಲ್ ಕಟ್ ಆಫ್. ಓಕೆವಾ. ಸೊ ಈ ಥರ ಫಸ್ಟ್ ಫ್ಯಾಬ್ರಿಕ್ ನಮಗೆ ಎಷ್ಟು ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅನ್ನೆಸೆಸರಿಲಿ ಫ್ಯಾಬ್ರಿಕ್ ವಿಲ್ ಗೆಟ್ ವೇಸ್ಟ್. ಓಕೆ. ಸೊ ದಿಸ್ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ ಮೊದಲು. ಇದನ್ನು ಸ್ಲೀವ್ ಆದರೂ ಯೂಸ್ ಮಾಡ್ಕೋಬೋದು, ವಾಟ್ ಎವರ್. ಓಕೆ. ಸೊ ದಿಸ್ ಇಸ್ ಎಕ್ಸಸ್ ಫ್ಯಾಬ್ರಿಕ್. ಆ್ಯಂಡ್ ಅಗೇನ್ ಇದನ್ನು ಸಹ 2 ಪೋರ್ಷನ್ಸ್ ಮಾಡ್ಕೊಳ್ಳಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ಅಂತ. ಸೊ ರಾಂಗ್ ಸೈಡ್ ಯು ಕ್ಯಾನ್ ಸಿ ಡಾರ್ಕ್ ಆಗಿರೋದು ನಮ್ಮ ಫ್ರಂಟ್ ಸೈಡು ಮತ್ತು ಇದು ಬ್ಯಾಕ್. ಸೊ ಇದನ್ನು ನಾವು ರಾಂಗ್ ಸೈಡ್ ರೈಟ್ ಸೈಡ್ ಮತ್ತು ರಾಂಗ್ ಸೈಡ್ ಅಂತ ಹೇಳ್ತೀವಿ. ಓಕೆ. ಫ್ರಂಟ್ ಸೈಡ್ ಆಫ್ ದಿ ಫ್ಯಾಬ್ರಿಕ್ ವಿಲ್ ಕಾಲ್ ಆಸ್ ರೈಟ್ ಸೈಡ್, ಬ್ಯಾಕ್ ಸೈಡ್ನ ರಾಂಗ್ ಸೈಡ್ ಅಂತ ಹೇಳ್ತೀವಿ. ಸೊ ರಾಂಗ್ ಸೈಡ್ನ ಡ್ರಾಫ್ಟಿಂಗ್ ಮಾಡೋಣ. ನಾರ್ಮಲಾಗಿ ಲೈನಿಂಗ್ ಮೇಲೆ ಮಾಡಬೇಕು. ಬಟ್ ಸೊ ಯಾವಾಗ ಆ್ಯಕ್ಚುಲಿ ಡ್ರಾಫ್ಟಿಂಗನ್ನ ಫಸ್ಟ್ ಲೈನಿಂಗ್ ಮೇಲೆ ಮಾಡಬೇಕು. ಲೈನಿಂಗ್ ಮೇಲೆ ಮಾಡಿಬಿಟ್ಟು ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಟ್ರೇಸ್ ಮಾಡಬೇಕು. ಓಕೆವಾ. ಬಿಕಾಸ್ ಇನಿಷಿಯಲಿ ಅಂತ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಸೊ ದಟ್ ಯು ಶುಡ್ ನಾಟ್ ಡ್ಯಾಮೇಜ್ ಯುವರ್ ಮೇನ್ ಫ್ಯಾಬ್ರಿಕ್. ಲೈನಿಂಗ್ ಅಂದರೆ ಕಾಸ್ಟ್ ಕಡಿಮೆ ಇರುತ್ತೆ. ಸೊ ಸಮ್ ಮಿಸ್ಟೇಕ್ಸ್ ಹ್ಯಾಪನ್ ಅಂತಂದ್ರೂ ಯು ಕ್ಯಾನ್ ಬೇರ್ ದಟ್ ಕಾಸ್ಟ್. ಬಟ್ ಮೇನ್ ಫ್ಯಾಬ್ರಿಕ್ ಪ್ರೈಸ್ ಬೇಸು ಜಾಸ್ತಿ ಇರುತ್ತಲ್ವ. ಸೊ ಮೇಕ್ ಶೂರ್ ಯು ಮೇಕ್ ದಿ ಡ್ರಾಫ್ಟಿಂಗ್ ಆನ್ ಲೈನಿಂಗ್ ಪಾರ್ಟ್ ಫಸ್ಟ್. ಸರಿನಾ. ಅದಾದಮೇಲೆ ಮೇನ್ ಫ್ಯಾಬ್ರಿಕ್ನೇ ಮಾಡಬೇಕು. ಸೊ ಫಸ್ಟ್ ನಾವು ವಿ ಆರ್ ಡ್ರಾಫ್ಟಿಂಗ್ ದಿ ಫ್ರಂಟ್ ಪಾರ್ಟ್ ಆಫ್ ದಿ ಕುರ್ತಿ. ಬನ್ನಿ, ಇವಾಗ ಏನಿಲ್ಲ ನೆನ್ನೆ. ಓಕೆ. ಸೊ ಇವಾಗ ನಾವು ಆರ್ಮೋಲ್ ಮಾರ್ಕ್ ಮಾಡೋದಕ್ಕೆ ಮಾರ್ಕಿಂಗ್ಸ್ ಮಾಡಿದ್ದೀವಿ. ಸೊ ಶೇಪ್ ಕೊಡಬೇಕು. ಟು ಗಿವ್ ದಿ ಶೇಪ್ ವಿ ಯೂಸ್ ದಿಸ್ ಫ್ರೆಂಚ್ ಕರ್ವ್ ಸ್ಕೇಲ್. ಸೊ ಶೇಪ್ ಕೊಡುವಾಗ ಫಸ್ಟ್ ಜಾಯಿನ್ ಮಾಡೋದು ಸ್ಟಾರ್ಟಿಂಗಿಂದ ನಾವೇನು ಸೆಂಟರಲ್ಲಿ 1/4 ಇಂಚ್ ಒಳಗೆ ಮಾಡಿರ್ತೀವಲ್ಲ ಆ ಮಾರ್ಕನ್ನ ಜಾಯಿನ್ ಮಾಡ್ತೀವಿ. ಓಕೆ. ಫಸ್ಟ್ ವಿ ವಿಲ್ ಜಾಯಿನ್ ದೋಸ್ ಬೋತ್ ಮಾರ್ಕಿಂಗ್ಸ್. ಓಕೆನಾ. ಅದಾದಮೇಲೆ ಯು ಕ್ಯಾನ್ ಸಿ ಇದು ಇವಾಗ ಇಲ್ಲಿಗೆ ಮ್ಯಾಚ್ ಆಗ್ತೀವ. ನಾವೇನು 3/4 ಇಂಚ್ ಮಾರ್ಕ್ ಮಾಡಿದ್ದೀವಿ ಅದಕ್ಕೆ ಮ್ಯಾಚ್ ಆಗ್ತೀವಲ್ಲ. ಸೊ ಅದಕ್ಕೆ ಸೆಟ್ ಮಾಡ್ಕೋಬೇಕು. ಯಾವುದನ್ನು ಈ 1/4 ಇಂಚ್ ಒಳಗೆ ಮಾಡಿರೋದು ಮತ್ತು ಈ ಕ್ರಾಸ್ ಮಾರ್ಕು. ಸೊ ಅದಕ್ಕೆ ಸೆಟ್ ಮಾಡ್ಕೋಬೇಕು. ಓಕೆ. ಸೊ ಇದಕ್ಕೆ ಸೆಟ್ ಮಾಡ್ಕೋಬೇಕು. ಅದಾದಮೇಲೆ ಯು ಕ್ಯಾನ್ ಜಸ್ಟ್
ಟರ್ನ್ ದಿ ಸ್ಕೇಲ್ ದಿಸ್ ವೇ. ಓಕೆನಾ, ಟರ್ನ್ ಮಾಡಿಬಿಟ್ಟು ಆಮೇಲೆ ಇದನ್ನು ಜಾಯಿನ್ ಮಾಡ್ಕೋಬೋದು. ಸೊ ದಿಸ್ ಇಸ್ ನಾಟ್ ನೆಸೆಸರಿ ದಟ್ ಯು ಟಚ್ ಅಂಟಿಲ್ ಯೋರ್ ಫಿಟ್ಟಿಂಗ್, ಅಂದರೆ ನಿಮ್ಮ ಏನು ಬಿಡ್ತಿರುತ್ತೆ ಚೆಸ್ಟ್ ಬಿಡ್ತು ಅಲ್ಲಿ ಹೋಗಬೇಕು ಅನ್ನೋದು ಏನಿಲ್ಲ. ಇಫ್ ಯು ಜಸ್ಟ್ ಟಚ್ ದಿ ಚೆಸ್ಟ್ ಲೈನ್ ದಟ್ ಈಸ್ ಎನಫ್. ಓಕೆವಾ. ಸೊ ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬರಬೇಕಂತ ಸ್ಕೇಲ್ ಇಟ್ಟು ಸರ್ಕಸ್ ಮಾಡೋದು ನೋ. ಹಿಂಗೆ ಇಟ್ಕೊಂಡು ಇಲ್ಲೇ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಓಕೆ, ಇಫ್ ಯು ಜಸ್ಟ್ ಟಚ್ ಯುವರ್ ಚೆಸ್ಟ್ ಲೈನ್ ದಟ್ ಈಸ್ ಮೋರ್ ದೆನ್ ಎನಫ್. ಸರಿನಾ? ಓಕೆ, ಡನ್. ಓಕೆ, ಸೊ ಇವಾಗ ಫ್ರಂಟ್ ಡ್ರಾಫ್ಟಿಂಗ್ ಮುಗ್ದಿದೆ. ಸೊ ಫ್ರಂಟ್ ಡ್ರಾಫ್ಟಿಂಗ್ ಜೊತೆಗೇ ಬ್ಯಾಕ್ ಹೇಗೆ ಕಟ್ ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾಕ್ ಇದನ್ನು ಸೇಮ್ ಇದೇನು ಫೋಲ್ಡ್ ಮಾಡಿದ್ದೀವಿ, ಇನ್ನೊಂದು ಬ್ಯಾಕ್ ಪಾರ್ಟಿಗೆ ಕೆಳಗಡೆ ಫೋಲ್ಡ್ ಮಾಡಿಟ್ಟಿದ್ದೀವಿ. ಸೊ ವಿ ಹ್ಯಾವ್ ಟೋಟಲ್ ಟೂ ಪಾರ್ಟ್ಸ್, ಅಂದರೆ 4 ಲೇಯರ್ಸ್ ಇದೆ. ಇದು ಫ್ರಂಟ್ದು 2 ಲೇಯರು, ಬ್ಯಾಕ್ದು 2 ಲೇಯರ್. ಓಕೆನಾ. ಸೊ ಇವಾಗ ಫ್ರಂಟ್ ಡ್ರಾಫ್ಟಿಂಗ್ ಮುಗ್ದಿದೆ. ಓಕೆ, ಸೊ ಫ್ರಂಟ್ ಡ್ರಾಫ್ಟಿಂಗ್ ಮುಗ್ದಿದೆ. ಮತ್ತು ಇಲ್ಲಿ ನಾವೇನು ಆ್ಯಕ್ಚುಯಲ್ ಶೋಲ್ಡರ್ ಬಿಟ್ಟು ತೊಗೋತೀವಲ್ಲ, ಅದು ಮೈನಸ್ ಶೋಲ್ಡರ್ ಚಾರ್ಟ್ ನೋಡಿ ತೊಗೋತೀವಿ. ಸೊ ಇಫ್ ಇನ್ ಕೇಸ್ ನಮ್ಮದು ಬ್ಯಾಕ್ ಕೂಡ ಸೇಮ್ ಶೋಲ್ಡರ್ ಬಿಟ್ಟು ಬಂತು ಅಂತಂದರೆ, ಲೈಕ್ ಮೈನಸ್ ಶೋಲ್ಡರ್ ಚಾರ್ಟಲ್ಲಿ ನೀವು ನೋಡ್ಬೋದು 5.5ಇಂದ 6.5 ಒಳಗಡೆ ಏನೇ ನೆಕ್ ಡೀಪ್ ತೊಗೊಂಡ್ರು ಸೇಮ್ ಬರುತ್ತೆ. ಓಕೆ, ಸೊ ನಾನಿವಾಗ 6.5 ಫ್ರಂಟಿಗೆ ತೊಗೊಂಡಿದ್ದೀನಿ, 7 ಬ್ಯಾಕಿಗೆ ತೊಗೊಂಡಿದ್ದೀನಿ. ಸೊ ಇದೆರಡೂ ಒಂದೇ ಇದರಲ್ಲಿ ಬರೋ ಥರ ತೊಗೊಂಡಿದ್ದೀನಿ. ಸೊ ದಟ್ ನನಗೆ -2 ಸಿಗುತ್ತೆ. ಓಕೆನಾ, -2 ಸಿಗುತ್ತೆ. ಸೊ ಫುಲ್ ಶೋಲ್ಡರಲ್ಲಿ 2 ಮೈನಸ್ ಮಾಡಿದರೆ ಅದು ಎಷ್ಟು ಸಿಗುತ್ತೋ ಅದನ್ನು ಡಿವೈಡೆಡ್ ಬೈ 2 ಮಾಡಿರ್ತೀವಿ. ಸೊ ದಟ್ ಇವಾಗ ಏನು ವಾಟ್ ಈಸ್ ದಿ ಲಾಜಿಕ್ ಐ ಆಮ್ ಟ್ರೈಂಗ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅಂದರೆ, ಫ್ರಂಟಿಗೂ ಸೇಮ್ ಮೈನಸ್ ಶೋಲ್ಡರ್ ವಿಡ್ತ್ ಇರುತ್ತೆ, ಬ್ಯಾಕಿಗೂ ಸೇಮ್ ಶೋಲ್ಡರ್ ಮೈನಸ್ ವಿಡ್ತ್ ಇರುತ್ತೆ. ಓಕೆ, ಸೊ ಅದರಿಂದ ಇವಾಗ ನಾನು ಬ್ಯಾಕ್ ಪಾರ್ಟನ್ನು ಮತ್ತೆ ಡ್ರಾಫ್ಟ್ ಮಾಡಲ್ಲ. ಬಟ್ ವೆನ್ ದೆರ್ ಈಸ್ ಅ ಡಿಫ್ರೆನ್ಸ್, ನಿಮ್ಮ ನೆಕ್ ಡೀಪ್ ತುಂಬ ಜಾಸ್ತಿ ಇತ್ತು ಅಥವಾ ನೆಕ್ ಶೇಪ್ ತುಂಬಾ ವೇರಿ ಆಗಿ ಬ್ಯಾಕಿಗೂ ಫ್ರಂಟಿಗೂ ಮೈನಸ್ ಪಾಯಿಂಟ್ ಬೇರೆ ಬೇರೆ ಬಂತು ಅಂತಂದರೆ ನೀವು ಈ ಪಾರ್ಟ್ನ ಮಾತ್ರ ಮತ್ತೆ ಡ್ರಾಫ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಅಂಟಿಲ್ ಯುವರ್ ನೆಕ್ ಪೋರ್ಷನ್ ಮಾತ್ರ ಇನ್ನೊಂದು ಸತಿ ಡ್ರಾಫ್ಟ್ ಮಾಡಿಬಿಟ್ಟು ಆಮೇಲೆ ಫ್ರಂಟ್ ಪಾರ್ಟ್ನ ಇಟ್ಟು ಟ್ರೇಸ್ ಮಾಡಿ ಕಟ್ ಮಾಡ್ಬೋದು. ಬಟ್ ಇವಾಗ ನಾನು ಡಿಫ್ರೆನ್ಸ್ ಬರೋ ಥರ ಮಾಡಿಲ್ಲ. ಸೊ ಬ್ಯಾಕಿಗೂ ಫ್ರಂಟಿಗೂ ಸೇಮ್ ಆ್ಯಕ್ಚುಯಲ್ ಶೋಲ್ಡರ್ ಬಿಟ್ಟು ಬರೋ ಥರ ಮಾರ್ಕ್ ಮಾಡಿರೋದು. ಸೊ ದಟ್ ಇವಾಗ ನಾನು ಇದ್ರ ಮೇಲೇ ಬ್ಯಾಕದು ಕಟ್ ಮಾಡ್ತೀನಿ. ಸೊ ಬ್ಯಾಕದು ಕಟ್ ಮಾಡಬೇಕು ಅಂತಂದಾಗ ನಾವು ಫ್ರಂಟ್ ಆರ್ಮೋಲು ಆಬ್ವಿಯಸ್ಲಿ ಇನ್ಸೈಡ್ ಮಾರ್ಕ್ ಮಾಡಿರ್ತೀವಿ, ಇಲ್ಲಿ 1/4 ಇಂಚ್ ಒಳಗಡೆ, ಮತ್ತು ಇಲ್ಲಿ ಏನು ಕ್ರಾಸ್ ಮಾರ್ಕ್ ನಮ್ಮ ಸೈಜ್ ಪ್ರಕಾರ ಬರುತ್ತೆ ಅದನ್ನು ಮಾರ್ಕ್ ಮಾಡಿರ್ತೀವಿ. ಸೊ ಬ್ಯಾಕಿಗೆ ಬಂದ್ಬಿಟ್ಟು ಇಲ್ಲಿಂದ ಸೆಂಟರ್ಗೆ ಎಲ್ಲೂ ಆಚೆ ಒಳಗಡೆ ಹೋಗೋದಿಲ್ಲ. ವಿಲ್ ಜಸ್ಟ್ ಗೋ ಟು ದಿ ಸೆಂಟರ್. ಈ ಸೆಂಟರಿಂದ ಶೇಪ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಶೇಪ್ ಸ್ಟಾರ್ಟ್ ಮಾಡುವಾಗ ಕ್ರಾಸ್ ಮಾರ್ಕ್ ಎಷ್ಟಿರಬೇಕಂತಂದರೆ 0.25. ಹಾಂ, ಸೊ ಫ್ರಂಟಿಗೆ ನೀವು ಎಷ್ಟು ಕ್ರಾಸ್ ಮಾರ್ಕ್ ಇಟ್ಟಿರ್ತೀರ ಅದರಿಂದ 1/4 ಇಂಚ್ ಎಕ್ಸ್ಟ್ರಾ ಬ್ಯಾಕಿಗೆ ಮಾರ್ಕ್ ಮಾಡ್ತೀವಿ. ಸೊ ನಾವು ನನ್ನ ಸೈಜಿಗೆ 3/4 ಇಂಚ್ ಇಲ್ಲಿ ಮಾರ್ಕ್ ಮಾಡಿರೋದು ಫ್ರಂಟು. ಸೊ ಬ್ಯಾಕಿಗೆ 1 ಇಂಚ್ ಮಾರ್ಕ್ ಮಾಡಿದ್ದೀವಿ. ಸೊ ಬ್ಯಾಕ್ 1 ಇಂಚ್ ಮಾರ್ಕ್ ಮಾಡಿದಾಗ ನಮ್ಮ ಶೇಪ್ ಈ ರೀತಿ ಬರುತ್ತೆ. ಸೊ ಐ ಹ್ಯಾವ್ ಡ್ರಾನ್ ಮೈ ಬ್ಯಾಕ್ ಆರ್ಮೋಲ್ ಶೇಪ್. ಓಕೆ, ಅದಾದಮೇಲೆ ನೆಕ್ ಡೀಪ್ ಮಾತ್ರ ಡಿಫ್ರೆನ್ಸ್ ಬರುತ್ತೆ. ಫ್ರಂಟ್ ನಾನು 6 ಇಟ್ಟಿದ್ದೀನಿ, ಬ್ಯಾಕಲ್ಲಿ 7 ಇಟ್ಟಿದ್ದೀನಿ. ಸೊ ಕಟ್ ಮಾಡುವಾಗ ಏನು ಮಾಡ್ತೀನಿ, ಫಸ್ಟ್ ಫ್ರಂಟಿಗೆ ಕಟ್ ಮಾಡ್ಕೊತೀನಿ, ಆಮೇಲೆ 1 ಇಂಚ್ ಎಕ್ಸ್ಟ್ರಾ ಏನಿದೆ ಬ್ಯಾಕದು ಅದನ್ನ ಲೇಯರ್ ಸಪ್ರೇಟ್ ಮಾಡಿಬಿಟ್ಟು ಇನ್ನು 1 ಇಂಚ್ ಎಕ್ಸ್ಟ್ರಾ ಡೀಪ್ ಕಟ್ ಮಾಡ್ಕೊತೀನಿ. ಸೊ ಹಂಗೆ ಮಾಡಿದ್ರೆ ನೆಕ್ ಪೋರ್ಷನ್ ಮುಗೀತು. ಆಫ್ಟರ್ ದಟ್ ನಾನು ಬ್ಯಾಕ್ ಪಾರ್ಟಿಗೆ ವೇಸ್ಟ್ ಲೈನ್, ಇದು ವೇಸ್ಟ್ ಲೈನ್. ಓಕೆ, ಸೊ ಈ ವೇಸ್ಟ್ ಹತ್ರ ಸೊಂಟದ ಭಾಗದಲ್ಲಿ ಡಾಟ್ ಕೊಡಬೇಕು ಅಂತಿದ್ದೀನಿ. ಸೊ ಡಾಟ್ ಈಸ್ ಆಫ್ 1 ಇಂಚು. ಓಕೆ, ಐ ಆಮ್ ಗೋಯಿಂಗ್ ಟು ಕೀಪ್ ಅ 1 ಇಂಚ್ ಡಾಟ್ ಅಟ್ ದಿ ಬ್ಯಾಕ್ ಪೋರ್ಷನ್. ಸೊ ಅದಕ್ಕೋಸ್ಕರ ಇಲ್ಲಿವಾಗ ನಾನು ಕಟ್ ಮಾಡುವಾಗ ಸಂವಾಗಿ ಕಟ್ ಮಾಡಿಬಿಟ್ರೆ, ಈ ಸೈಡ್ ಫಿಟ್ಟಿಂಗ್ ಏನಿದೆ ಅದನ್ನು ಸಂವಾಗಿ ಕಟ್ ಮಾಡಿಬಿಟ್ರೆ ಬ್ಯಾಕ್ ಪಾರ್ಟಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಮತ್ತೆ ತೊಗೊಳಕ್ಕಾಗಲ್ಲ. ಓಕೆ, ಬಿಕಾಸ್ ಕಟ್ ಆಫ್ ಆಗಿಬಿಟ್ಟಿರುತ್ತಲ್ಲ, ಅದರಿಂದ ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ ಎಲ್ಲಿ, ವೇಸ್ಟ್ ಲೈನಲ್ಲಿ. ಓಕೆ, ಸೊ ವೈಲ್ ಐ ಕಟ್ ದಿಸ್ ಫ್ಯಾಬ್ರಿಕ್, ನಾನು ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದನೇ ಕಟ್ ಮಾಡ್ತೀನಿ. ಓಕೆನಾ, ಸೊ ಇಲ್ಲಿಂದ ಕಟ್ ಮಾಡಿಬಿಟ್ಟು ಬ್ಯಾಕ್ ಫ್ಯಾಬ್ರಿಕ್ಕಿಗೆ ಡಾಟ್ ಇಟ್ಟಾದಮೇಲೆ ಯು ಕ್ಯಾನ್ ಜಸ್ಟ್ ಎಕ್ಸಾಕ್ಟ್ ಮಾರ್ಕಿಂಗ್ ಏನು ಬರುತ್ತೋ ಅದನ್ನು ಕಟ್ ಮಾಡ್ಬೋದು. ಸ್ಟಾಪ್.